ಜನವರಿ 18ನೆಯ ತಾರೀಖು ಭಾನುವಾರದಂದು ಅತ್ಯಂತ ವಿಶೇಷವಾದ ಮೌನಿ ಅಮಾವಾಸ್ಯೆ ಬಂದಿದೆ. ಈ ದಿನದಂದು ಆಕಾಶ ಮಂಡಲದಲ್ಲಿ ಪಂಚಗ್ರಹಗಳ ಅಪರೂಪದ ಸಮಾಗಮ ಅಥವಾ ಪಂಚಗ್ರಹ ಕೂಟವು ಸಂಭವಿಸಲಿದೆ. ಇಂತಹ ಶಕ್ತಿಯುತವಾದ ದಿನದಂದು ನಾವು ಮನೆಯಲ್ಲಿ ಯಾವ ರೀತಿಯ ಕೆಲಸಗಳನ್ನು ಮಾಡಬೇಕು ಎನ್ನುವುದನ್ನು ಇವತ್ತು ತಿಳಿಯೋಣ. ಭಾನುವಾರ ಅಮಾವಾಸ್ಯೆ ಬಂದರೆ ಅದು ಸಕಲ ದೋಷಗಳನ್ನು ಪರಿಹರಿಸುವ ಶಕ್ತಿಯನ್ನು ಹೊಂದಿರುತ್ತದೆ. ಈ ದಿನ ಮಾಡುವ ಸಣ್ಣ ಅನುಷ್ಠಾನಗಳು ಕೂಡ ನಿಮಗೆ ಅತಿ ವೇಗವಾಗಿ ಫಲ ನೀಡುತ್ತವೆ. ಈ ಅಮಾವಾಸ್ಯೆಯು 17ನೆಯ ತಾರೀಖು ಮಧ್ಯರಾತ್ರಿ ದಾಟಿದ ನಂತರ ಅಂದರೆ 18ನೆಯ ತಾರೀಖು ಆರಂಭವಾಗುವುದರಿಂದ ಭಾನುವಾರ ಪೂರ್ತಿ ಮೌನಿ ಅಮಾವಾಸ್ಯೆಯ ಪ್ರಭಾವ ಇರುತ್ತದೆ. ಹೆಸರೇ ಸೂಚಿಸುವಂತೆ ಈ ದಿನ ಮೌನಕ್ಕೆ ಹೆಚ್ಚಿನ ಮಹತ್ವವಿದೆ. ನೀವು ಈ ದಿನದಂದು ಮೌನವಾಗಿರುವುದರಿಂದ ನಿಮ್ಮ ಸಂಕಲ್ಪ ಶಕ್ತಿ ಹೆಚ್ಚಾಗುತ್ತದೆ. ಸಾಧ್ಯವಾದಷ್ಟು ಕಡಿಮೆ ಮಾತನಾಡಬೇಕು ಮತ್ತು ಮೌನ ವ್ರತವನ್ನು ಆಚರಿಸಬೇಕು. ಮನೆಯಲ್ಲಿರುವ ಸ್ತ್ರೀಯರು ಮೌನ ವ್ರತ ಪಾಲಿಸುವುದು ಮನೆಗೆ ಶ್ರೇಯಸ್ಕರ. ಎರಡನೆಯದಾಗಿ ಈ ದಿನದಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಪುಣ್ಯದಾಯಕ. ಒಂದು ವೇಳೆ ನದಿ ಸ್ನಾನ ಸಾಧ್ಯವಾಗದಿದ್ದರೆ ಮನೆಯಲ್ಲಿಯೇ ಗಂಗೆ ಹಾಗೂ ಇತರೆ ಪುಣ್ಯ ನದಿಗಳನ್ನು ಸ್ಮರಿಸುತ್ತಾ ಸ್ನಾನ ಮಾಡಬಹುದು. ಇದರಿಂದ ನಿಮ್ಮ ಪಾಪ ಕರ್ಮಗಳು ಕಳೆದು ಜೀವನದಲ್ಲಿ ಏಳಿಗೆ ಉಂಟಾಗುತ್ತದೆ. ಆರೋಗ್ಯ ಮತ್ತು ಆರ್ಥಿಕ ಸಂಕಷ್ಟಗಳಿಂದ ಮುಕ್ತಿ ದೊರೆಯುತ್ತದೆ. ಮೂರನೆಯದಾಗಿ ಈ ಮೌನಿ ಅಮಾವಾಸ್ಯೆಯ ದಿನ ಪಿತೃ ದೇವತೆಗಳನ್ನು ಸ್ಮರಿಸುವುದು ಮರೆಯಬಾರದು. ಕಪ್ಪು ಎಳ್ಳನ್ನು ನೀರಿನಲ್ಲಿ ಬೆರೆಸಿ ಪಿತೃಗಳಿಗೆ ತರ್ಪಣ ನೀಡುವುದರಿಂದ 21 ಬಗೆಯ ಪಿತೃದೋಷಗಳು ನಿವಾರಣೆಯಾಗುತ್ತವೆ. ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆಯುತ್ತಿಲ್ಲ ಅಥವಾ ಯಾವಾಗಲೂ ಬಡತನದ ನೆರಳು ಇದೆ ಎನ್ನುವವರು ಪಿತೃಗಳಿಗೆ ತರ್ಪಣ ನೀಡುವುದು ಬಹಳ ಮುಖ್ಯ. ತರ್ಪಣ ನೀಡಲು ಸಾಧ್ಯವಾಗದವರು ಮನೆಯಲ್ಲಿ ಮಾಡಿದ ಅಡುಗೆಯನ್ನು ಮೊದಲು ಮನೆಯ ಹೊರಭಾಗದಲ್ಲಿ ಪಿತೃಗಳಿಗೆ ಅರ್ಪಿಸಿ ನಂತರ ತಾವು ಊಟ ಮಾಡಬೇಕು. ಇದರಿಂದ ವಂಶಕ್ಕೆ ಪಿತೃಗಳ ಅನುಗ್ರಹ ಲಭಿಸುತ್ತದೆ. ನಾಲ್ಕನೆಯದಾಗಿ ದೃಷ್ಟಿ ದೋಷ ಮತ್ತು ಶತ್ರುಗಳ ಬಾಧೆ ನಿವಾರಣೆಗಾಗಿ ಮನೆಯ ಹೊರಗೆ ದೀಪ ಬೆಳಗಿಸಬೇಕು. ಮನೆಯ ಹೊಸ್ತಿಲ ಮುಂದೆ ಬಲಭಾಗದಲ್ಲಿ 2 ಎಲೆಗಳನ್ನು ಇಟ್ಟು ಅದರ ಮೇಲೆ ಕಲ್ಲುಪ್ಪನ್ನು ಹರಡಬೇಕು. ಅದರ ಮೇಲೆ ಸ್ವಲ್ಪ ಕಪ್ಪು ಎಳ್ಳನ್ನು ಹಾಕಿ ಮಣ್ಣಿನ ದೀಪಗಳನ್ನು ಒಂದರ ಮೇಲೆ ಒಂದರಂತೆ ಇಟ್ಟು ಎಳ್ಳೆಣ್ಣೆಯನ್ನು ಹಾಕಿ ದೀಪ ಹಚ್ಚಬೇಕು. ಸೂರ್ಯಾಸ್ತದ ಸಮಯದಲ್ಲಿ ಈ ದೀಪ ಬೆಳಗುವುದರಿಂದ ಮನೆಯ ಮೇಲಿರುವ ನರದೃಷ್ಟಿ ಹಾಗೂ ನೆಗೆಟಿವ್ ಎನರ್ಜಿಗಳು ದೂರವಾಗುತ್ತವೆ. ಮಂತ್ರ ತಂತ್ರಗಳ ಕೆಟ್ಟ ಪ್ರಭಾವವನ್ನು ತಡೆಯುವ ಶಕ್ತಿ ಈ ದೀಪಕ್ಕೆ ಇದೆ. ಇನ್ನು ಈ ದಿನದ ವಿಶೇಷವೆಂದರೆ ಮಕರ ರಾಶಿಯಲ್ಲಿ ರವಿ, ಬುಧ, ಕುಜ ಮತ್ತು ಶುಕ್ರ ಗ್ರಹಗಳ ಜೊತೆಗೆ ಚಂದ್ರನು ಸೇರುತ್ತಾನೆ. ಇದನ್ನು ಪಂಚಗ್ರಹ ಕೂಟ ಎನ್ನುತ್ತಾರೆ. ಇದು ಜನವರಿ 21ನೆಯ ತಾರೀಖಿನವರೆಗೆ ಇರುತ್ತದೆ. ಇಂತಹ ಕೂಟ ಸಂಭವಿಸಿದಾಗ ಪ್ರಕೃತಿಯಲ್ಲಿ ಕೆಲವು ಏರುಪೇರುಗಳು ಉಂಟಾಗುತ್ತವೆ. ರಾಜಕೀಯ ಬದಲಾವಣೆಗಳು ಹಾಗೂ ದೇಶಗಳ ನಡುವೆ ಯುದ್ಧದ ವಾತಾವರಣ ನಿರ್ಮಾಣವಾಗುವ ಸಾಧ್ಯತೆ ಇರುತ್ತದೆ. ಇಂತಹ ಸಮಯದಲ್ಲಿ ಉಂಟಾಗುವ ಅಶುಭ ಫಲಗಳಿಂದ ತಪ್ಪಿಸಿಕೊಳ್ಳಲು ನವಗ್ರಹಗಳ ಆರಾಧನೆ ಮಾಡುವುದು ಬಹಳ ಒಳ್ಳೆಯದು. ಪಂಚಗ್ರಹ ಕೂಟದ ಸಮಯದಲ್ಲಿ ಉಗ್ರ ದೇವತೆಗಳನ್ನು ಪೂಜಿಸುವುದು ವಿಶೇಷ ಫಲ ನೀಡುತ್ತದೆ. ದುರ್ಗಾಮಾತೆಯ ದೇಗುಲದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚುವುದು ಅಥವಾ ಮಾಲೆ ಅರ್ಪಿಸುವುದು ಉತ್ತಮ. ಭಾನುವಾರ ಸಂಜೆ 4:15ರಿಂದ 5 ಗಂಟೆಯ ಒಳಗೆ ಗ್ರಾಮದೇವತೆಯ ದರ್ಶನ ಪಡೆದು ಅಲ್ಲಿ ದೀಪಾರಾಧನೆ ಮಾಡುವುದರಿಂದ ಅಶುಭ ಫಲಗಳು ದೂರವಾಗುತ್ತವೆ. ಇದರೊಂದಿಗೆ ಕಾಲಭೈರವನ ಸ್ಮರಣೆ ಮತ್ತು ಲಕ್ಷ್ಮೀ ನರಸಿಂಹ ಸ್ವಾಮಿಯ ಆರಾಧನೆ ಮಾಡುವುದು ಕಷ್ಟಗಳನ್ನು ಕಳೆಯುತ್ತದೆ. ಮನೆಯಲ್ಲಿ ವೀರರಾಘವ ಸ್ವಾಮಿಯ ಹೆಸರಿನಲ್ಲಿ ದೀಪ ಬೆಳಗುವುದರಿಂದ ಮನಸ್ಸಿನ ಶಾಂತಿ ದೊರೆಯುತ್ತದೆ ಮತ್ತು ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ಈ ಮೌನಿ ಅಮಾವಾಸ್ಯೆಯಂದು ನೀವು ಮಾಡುವ ಈ ಎಲ್ಲಾ ಕಾರ್ಯಗಳು ನಿಮ್ಮ ಜೀವನದ ಕಷ್ಟಗಳನ್ನು ಮಂಜಿನಂತೆ ಕರಗಿಸಿ ಸುಖ ಶಾಂತಿ ತರುತ್ತದೆ. ನೀವು ಕೂಡ ಈ ಅಮಾವಾಸ್ಯೆಯ ಮಹಿಮೆಯನ್ನು ತಿಳಿದು ಈ ಸಣ್ಣ ಪರಿಹಾರಗಳನ್ನು ಮಾಡಿಕೊಳ್ಳಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಇದನ್ನು ಇತರರೊಂದಿಗೂ ಹಂಚಿಕೊಳ್ಳಿ. ಜೀವನದಲ್ಲಿ ಎದುರಾಗುವ ಸಂಕಷ್ಟಗಳಿಗೆ ದೈವಬಲವೇ ಪ್ರಮುಖ ಆಧಾರವಾಗಿದೆ. ಭಕ್ತಿಯಿಂದ ನಡೆಸುವ ಪ್ರತಿಯೊಂದು ಕಾರ್ಯವೂ ನಿಮಗೆ ಶುಭವನ್ನುಂಟು ಮಾಡಲಿ. ಧನ್ಯವಾದಗಳು.